ನಮಸ್ತೆ. ಇದು ಭಾನುವಾರದ ಬ್ಲಾಗ್. ಇವತ್ತಿನ ಬ್ಲಾಗಲ್ಲಿ ಏನಾಗುತ್ತೋ ಏನೋ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಮೊನ್ನೆ ಈಗ ತೋಟದಿಂದ ಬಂದೆ. ಸಮಯ ಬಂದು 7:30 ಆಗಿದೆ. ಸೊ ಈಗ ಅವರಪ್ಪ ಹಾಳಾಕಿ ಬರೋಕ್ಕೆ ಹೋಗಿದ್ದಾರೆ. ಅವ್ರಿಗೆ ಹುಷಾರಿಲ್ಲ, ಹಂಗಾಗಿ ಡೆಂಗು ಜ್ವರ ಇರೋದ್ರಿಂದ ಒಂದು 25 ದಿನ ಹಾಗೆ ಹೋಯ್ತು ರಜಾ ಹಾಕಿ ಡ್ಯೂಟಿಗೆ. ಇನ್ನು ನಾಳಿದ್ರಿಂದ ಮಂಗಳವಾರದಿಂದ ಹೋಗ್ತಾರೆ. ನಾಳೆ ವೀಕ್ಲಿ ಲೀವ್ ಇರೋದ್ರಿಂದ ನಾಳೆ ಇಲ್ಲ, ನಾಳಿದ್ದು ಹೋಗ್ತಾರೆ ಅಂದ್ಕೊಂಡಿದ್ದೀನಿ ಲೀವ್ಗೆ, ಕೆಲಸಕ್ಕೆ. ಸೊ ನೋಡ್ಬೋದು, ಹಾಲು ಕಾಯಿಸ್ತಾ ಇದ್ದೀನಿ. ಮತ್ತು ನೋಡಿ ಬೆಳಗೋಗಿ ಎಷ್ಟಿದೆ ಅಂತ ನೋಡಿ, ಎಷ್ಟು ಗುಡ್ಡೆ ಹಾಕಿದ್ದೀನಿ ನೋಡಿ. ಬೆಳಗೋಗಿದ್ದೆಲ್ಲ ಬೆಳಗಿರೋದು ಎತ್ತಿಡಬೇಕು. ನಮ್ಮ ದೊಡ್ಡಮ್ಮ ಇಲ್ಲ, ಅವರ ಚಿಕ್ಕಪ್ಪನ ಮಗ ಚಿನ್ಕೀರಿಲಿ ದೇವ್ರ ಸೇವೆ ಮಾಡ್ತಾವ್ರೆ ಅಂತ ಕರ್ಕೊಂಡೋದ್ರು. ಹಾಗಾಗಿ ಸೊ ಇವತ್ತಿನ ಬ್ಲಾಗಲ್ಲಿ ಏನಾಗುತ್ತೆ ಏನು ಎತ್ತ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾಯಿದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ನಮ್ಮ ಮನೆ ಪರಿಸ್ಥಿತಿ ಹಿಂಗೆ ನೋಡಿ. ನನ್ನ ಮಗ ಹಾಯ್ ಮಾತಾಡು ಈ ಅಂತಾನೆ ಅಷ್ಟೇ ಅವನು. ಬಟ್ ಚೆನ್ನಾಗಿ ಮಾತಾಡ್ತಾನೆ, ಟ್ಯಾಲೆಂಟಾಗಿ ಮಾತಾಡ್ತಾನೆ. ಬಟ್ ಅವ್ನಿಗೆ ಸ್ವಲ್ಪ ನಾಚಿಕೆ. ಆಮೇಲೆ ಮಾತಾಡ್ತಾನೆ. ಏನು ಹೇಳಬೇಕು ಅಲ್ಲೇನು ಯಾರು ಕೇಳ್ತಾ ಇಲ್ಲ, ಹೇಳು. ಅಲ್ಲಿ 3 ನಾಯಿ ಇದ್ದು, ಅದಕ್ಕೆ ನಮ್ಮ ಮಮ್ಮಿ ಪರಂಗಿನ ಹಾಕೊಡು ಅಂತ ಅದಕ್ಕೆ ತಿಂತಾ ಇತ್ತು. ಅಲ್ಲಿ ನಾಯಿ ಮರಿಗಳು ತುಂಬ ಇದೆ, ಇಲ್ಲಿ ನಾಯಿಗಳು ತುಂಬ ಇದೆ. ಹಂಗಾಗಿ ಮರಿ ಆಗ್ತಾವೆ, ಅಲ್ಲಿ ಇಲ್ಲಿ ಇಟ್ಟಾಡ್ತವೆ. ಸೊ 3 ನಾಯಿ ಮರಿ ಇದೆ. ನನಗೆ ನಿಜ ಸಣ್ಣ ಮರಿಗಳು, ದೊಡ್ಡವತ್ರ ಏನೋ ಒಂಥರ ಸಣ್ಣ ಮರಿಗಳಾದ್ರೆ ಒಂಚೂರು ನನಗೆ ಹಿಂಸೆ. ಅವೆಲ್ಲ ಅಯ್ಯೋ ಅನಿಸ್ತದೆ ಊಟ ಇಲ್ಲ ಅಂತ. ಸೊ ನಾನು ನೋಡಿದೆ, ಬಟ್ ಇವ್ನಿಗೆ ಹೇಳಿಲ್ಲ. ಇವು ನನಗಿನ್ನ ಇದು ಅಡಿಟ್ ಆಗೋಯ್ತಾನೆ ಅವನಿಗೆ. ಏನು ಲಿಚ್ಚಿ ಬೀಜ. ಏನು ಬೀಜ? ಲಿಚ್ಚಿ ಬೀಜ ತಿಂತಾರಾ? ಚೆನ್ನಾಗೈತಾ? ಹಾಂ, ಇವನು ಬೇರೆ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಸೊ ಆಮೇಲೆ ಮತ್ತು ಹಂಗಾಗಿ ಆ ನಾಯಿಗಳನ್ನ ನಾನು ನೋಡಿದೆ. ಇವ್ನು ಹೇಳ್ಬಿಟ್ರೆ ತಿರ್ಗಾ ಇವನು ಹೋಗಿ ನೋಡ್ತಾನೆ, ಅವೆಲ್ಲ ಮಾಡ್ತಾನೆ ಅಂತ. ಹಂಗೂ ಸುಮ್ಮನೆ ಕಸ ಹಾಕೋಕೆ ಹೋಗಪ್ಪ ಒಂದು ಸ್ವಲ್ಪ ಕಸ ಹಾಕ್ಬಿಟ್ಟು ಬರೋಗಪ್ಪ ಅಂತ ಕಳಿಸ್ದೆ. ಅವಾಗ ನೋಡ್ಬಿಟ್ಟವನೇ, ಮಮ್ಮಿ ಹಿಂಗೆ ನಾಯಿ ಮರಿಗಳವೆ ಅಂತ. ಆಮೇಲೆ ಪರಂಗಿ ಥರ ಕೊಡೋಕಪ್ಪ ತಿಂದದ್ದು ನೋಡೋಣ, ತಿಂತಾವಲ್ಲ ಅಂತ ತಿಂತಾ ಇದ್ದಾವಂತೆ. ಸೊ ಹಂಗೆ ತುಂಬ ಅಡಿಟ್ ಆಗ್ಬಿಡ್ತಾನೆ. ನೋಡ್ಬಿಟ್ಟು ಓಡ್ಬೋತಾ ಇದ್ವಾ? ಎಲ್ಲಿಗೆ? ನೋಡಕ್ ಹೋದೆ, ತಿಂತ ಇಲ್ವೋ ಅಂತ. ನಾನು ನೋಡಕ್ ಬಂದಲ್ಲ, ಓಡ್ಬೋತಾ ಇದ್ದ ನೋಡ್ಬಿಟ್ಟು. ಹಾಂ, ಈಗ ಏನು ಮಾಡಬೇಕು ಅಂತ? ಅವನೇನು ಬೇಕಾದ್ರೆ ಊರಲ್ಲಿರೋ ನಾಯಿ ಎಲ್ಲ ಸಾಕು ಅಂತಾನೆ. ಅಲ್ಲಿ ನೀವೇ ನೋಡಿದ್ದೀರಾ, ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿರ್ತೀರಾ. ಅಲ್ಲೂ ತೋಟದಲ್ಲೂ 3 ನಾಯಿ ಸಾಕಿದ್ದೀವಿ. ಇಲ್ಲೂ ನಮ್ಮ ಮನೆಯಲ್ಲೂ ಒಬ್ಬಳು ಸಾಕೊಂಡಿದ್ದೀವಿ. ಇವನಿಗೋಸ್ಕರನೇ ಎಲ್ಲ ಸಾಕಿರೋದು, ಇವನಿಗೋಸ್ಕರನೇ. ಸೊ ಅವಳಿಗೆ ಸ್ವಲ್ಪ ಏನು ಜಾಸ್ತಿ ಆಗಿದೆ, ಹಂಗಾಗಿ ಸ್ವಲ್ಪ ಮನೆಯೊಳಗಡೆ ಸೇರಿಸ್ತಾ ಇಲ್ಲ. ಯಾಕೆಂದ್ರೆ ಅದೆಲ್ಲ ಏರ್ ಕಟ್ ಮಾಡಿ ಔಷಧಿ ಹಾಕಿ ಸ್ವಲ್ಪ ಎಲ್ಲ ಮಾಡಿ ಸ್ವಲ್ಪ ಮೇಲ್ಗಡೆ ಬಿಟ್ಟಿದ್ದೀವಿ ಫ್ರೀಯಾಗಿ ಆಟ ಆಡಲಿ ಅಂತ. ಒಂದು ಟೈಮ್ ನೈಟ್ ಮಾತ್ರ ಕರ್ಕೊತೀವಿ. ಹಾಗಾಗಿ ಈಗ ಜಾಸ್ತಿ ಮನೆ ಒಳಗಡೆ ಬಿಟ್ಕೊತಾ ಇಲ್ಲ, ಒಂದು ಸ್ವಲ್ಪ ದಿನ. ಆಮೇಲಿಲ್ಲ, ಆಮೇಲೆ ಮಾಮೂಲಿ ನಾರ್ಮಲ್ ಆಗಿ ಬಂದ್ಮೇಲೆ ಚೆನ್ನಾಗಿ ಒಂದು ನಾಯಿ ಇತ್ತು. ಆ ನಾಯಿ ಸುತ್ತೋದ್ಮೇಲೆ ಇವನು ತುಂಬ ಅಡಿಟ್ ಆಗ್ಬಿಟ್ಟು ಈಗ ಹಿಂಗೆ ಈ ಥರ. ಸರಿ ಬನ್ನಿ ನೆಕ್ಸ್ಟ್ ಏನು ಎತ್ತ ಅಂತ ನಿಮ್ಮ ಮುಂದೆ ತೋರಿಸ್ತೇನೆ. ಈಗ ಬೂಸ್ಟ್ ಹಾಲು ಕಾಯಿಸಿಟ್ಟಿದ್ದೀನಿ, ನಿಮಗೆ ಬೂಸ್ಟ್ ಹಾಕ್ಕೊಟ್ಟು. ಸೊ ಅವ್ರ ಅಪ್ಪನಿಗೆ ಹೇಳಿದ್ದೀನಿ ಬನ್ನಿ ಅಂತ ಕೊಟ್ಬಿಟ್ಟು ಸ್ವಲ್ಪ ಕೆಲಸ ಮಾಡಿಬಿಟ್ಟು ಆದರೂ ತೋಟಕ್ಕೆ ಹೋಗ್ಬರ್ಬೇಕು. ತೋಟದಲ್ಲಿ ಕೆಲಸ ಇದೆ ಸ್ವಲ್ಪ, ಹಾಗಾಗಿ ಎಲ್ಲ ಮಾಡಿದ್ದೀವಿ ಆಲ್ಮೋಸ್ಟ್. ಆದರೂ ನಮ್ಮ ಮನೆ ಸ್ವಲ್ಪ ಸೋಂಬೇರಿ ಅನ್ನೋದಕ್ಕಿಂತ ಅವ್ರಿಗೆ ಆಗಲ್ಲ ಕೆಲಸ ಮಾಡೋಕ್ಕೆ. ಬಟ್ ಏನು ಅನಿವಾರ್ಯ ಮಾಡಲೇಬೇಕು. ಹಾಗಾಗಿ ನಾನಾದರೂ ಸ್ವಲ್ಪ ಫಾಸ್ಟಾಗಿ ಮಾಡ್ಕೊತೀನಿ ಅಂತ ಇಲ್ಲಿ ಸ್ವಲ್ಪ ಮಾಡಿಬಿಟ್ಟು ಅಲ್ಲಿಗೆ ಹೋಗಿ ಮಾಡೋಕ್ಕೆ ಸರೋಗುತ್ತೆ. ಅದಕ್ಕೆ ನನಗೆ ಎಲ್ಲಿಗೆ ಯಾವಾಗ ಹಿಂಗೆ ಸಿಗ್ತೀನಿ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಏನು ಅಂತ ತೋರಿಸ್ತೀನಿ ಬನ್ನಿ. ಹಾಂ ಯಾರು ಪಾಪ? ಹಾಂ ಹೇಳು. ಏನದು? ಲಿಚ್ಚಿ ಹೆಂಗಿದೆ ಅಣ್ಣದು? ಸಿಹಿಯಾಗಿರ್ತದೆ. ಸಿಹಿಯಾಗಿ ಬೀಜ ತಿಂದರೆ ಕೈ ಬರ್ತದಲ್ಲೋ. ಬೀಜ ತಿನ್ನಬಾರ್ದು. ಬೀಜನ ಹೊಟ್ಟೆ ಒಳಗೆ ಹೋಗ್ಬಿಡ್ತದೆ, ಹುಟ್ಟೋಗ್ಬಿಡ್ತದೆ ಅದು. ಇದು ಹಣ್ಣು ಹೆಂಗಿದ್ದು? ಹಣ್ಣು ಚರ್ಮದ ಥರ, ಅದು ಚರ್ಮ ಅದಲ್ಲ, ಚುಪ್ಪಾಗ ಇರ್ತದೆ. ಖರ್ಜೂರ ಥರ. ಖರ್ಜೂರದ ಹಣ್ಣೆ ಇದು. ಖರ್ಜೂರದ ಬೀಜ ಹಿಂಗೆ ಬರಲ್ತಲ್ಲ? ಖರ್ಜೂರದ ಬೀಜ ಹಿಂಗೆ ಬರಲ್ಲ.
ಅಂತೆ ಅದು ಓವೆಲ್ ಶೇಪ್ ಹಂಗೆ ಬರ್ತದೆ. ಏ ಓವೆಲ್. ಇದು ಏನು ಬೀಜನೋ ಇದು ಏನು ಕತೆ ರೀ ಗೊತ್ತೇನ್ರಿ ಇದು ರೀ ಲಿಚ್ಚಿ. ಈ ಬೀಜ ಗೊತ್ತೇ ಏನು ಅಂತ ಲಿಚ್ಚಿ ಬೀಜ. ಅವರು ಬ್ಯುಸಿ ಈಗ ಲಿಚ್ಚಿ ಬೀಜ ಕಣ ಮಾಡ್ತೀನಿ ಬೇಡ. ಫ್ರೆಂಡ್ಸ್ ಈ ಬೀಜದ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಯಾವುದು ಅಂತ ಸರಿನಾ. ಲಿಚ್ಚಿ ಬೀಜ ಅದು ಯಾವುದೋ ಲಿಚ್ಚಿ ಬೀಜ ಅಂತ ಹಣ್ಣು ತಗೊಬ ನೋಡುವಾಗ ಗೊತ್ತಾಯ್ತದೆ ಏನು ಅಂತ. ಹಾಂ ಮಮ್ಮಿ ಬಾಯಿ ಏನಂತ ಇದು ಬಾಯಿ ನೊಸ ನೊಸ ಅಂತ ಇದೆ. ಬೂಸ್ಟ್ ಕುಡ್ದಾರ ಈಗ. ಟೈಮ್ ಎಷ್ಟು? 11 ಗಂಟೆ ಆಯ್ತದೆ. ಅಲ್ಲಿ 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 ನಾಷ್ಟ ಮಾಡಿ ಇನ್ನೇನು ಅದಕ್ಕೆ ನಾಷ್ಟ ಮಾಡಿ ನಡಿ ಅಂತ ನಾಷ್ಟ 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 ಮಾಡಿ ನಡಿಯಪ್ಪ. ಇನ್ನು ಹಿಂಗೆ ಮನೇಲಿದ್ರೆ ಹಿಂಗೆ ಬನ್ನಿಲ್ಲಂದ್ರೆ ಚೆಡ್ಡಿಲ್ಲಂದ್ರೆ ಟಿ ವಿ ನೋಡಿಕೊಂಡು ಸ್ಕೂಲ್ಗೆ ಹೋಗ್ದೆ. ಇವತ್ತು ರಜಾ. ಹಾಂ ಏನು ನಡಿ ತಿನ್ನಡಿ ತಿನ್ನಡಿಯಪ್ಪ. ಏನು ಅಂದರೆ ಹಾಲು ಎಷ್ಟೊತ್ತಿ ಕುಡಿ ಆಗಲೇ ಕುಡ್ದಿಲ್ವ ನೀನು? ಏನು ಒರಿಜಿನಲ್ ಬಾಡಿ ಇಲ್ಲೇ ಇರುತ್ತೆ. ಅದನ್ನ ಯಾರಾದ್ರೂ ಚೇಂಜ್ ಮಾಡ್ಬೇಕು. ನೀವು ಹೊರಗಡೆ ಹೋಗಿ ಏನ್ ಬೇಕಾದ್ರೂ ಮಾಡ್ಬೋದು ರೋಬೋಟ್. ಚೆನ್ನಾಗಿತ್ತೆ. ಕಾಲಿಡ್ಸಿ ಕೆಳಗೆ ವೇಸ್ಟ್ ಮಾಡ್ಬಿಡ್ತಾನೆ. ನಾ ತಿನ್ನು ಹೊಡಿತೀನಿ ಮರಿಯಪ್ಪನ ಕರಿಯನಾ ತಿನ್ನು. ಚೆನ್ನಾಗಿದ್ದವ. ಹಾಂ ಅವ್ರ ತಾತ ಕಬಾಬ್ ತಂದು ಕೊಟ್ಟಿದ್ರು. ಬ್ಯಾಟಿಂಗ್ ಮಾಡ್ತಾವ್ರೆ ಮಧ್ಯಾಹ್ನ. ಈಗ ತಿನ್ಬೇಕು ಹೊಡಿತೀನಿ. ಅನ್ನ ವೇಸ್ಟ್ ಮಾಡ್ಬಾರ್ದೇಸು. ಏನು ಇಲ್ಲ ನೀನು ತಿನ್ನು ನಿಧಾನಕ್ಕೆ ಸೇರಿಸು ತಿನ್ನು. ನೋಡಲಿ ಖುಷಿ ಹೆಂಗೆ ಖಾಲಿ ಮಾಡ್ಕೊತಾವಳ. ತಿನ್ನು ಬೇಗ. ಯಶು ಬತ್ತೀಯಾ? ನನ್ನ ಜೊತೆ ಬತ್ತೀಯ? ನಡ್ಕೊಂಡು ಹೋಯ್ತೀಯಾ ಅಕ್ಕನ ಜೊತೆ? ನನ್ನ ಮಗನಿಗೆ ಹೊಡೆದೆ ಒಂದೆರಡು ಏಟ ಹೇಳ್ತಾವನೆ. ಕೇಕಿಗೋಸ್ಕರ ಜಗಳ ಪೈಪುಟಿ ಮುನ್ಸ್ಕೊಂಡು ಒಂದು ಏಟ್ ಔಟ್ ಹೊಡೆದೆ ಹೇಳ್ತಾವನೆ. ಈಗ ನನ್ನ ಜೊತೆ ಬತ್ತೀಯೋ ಗಾಡಿ ಹೋಯ್ತೀಯೋ? ಹಾಂ ನನ್ನ ಜೊತೆ ಬತ್ತೀಯಾ ಸೈಕಲಲ್ಲಿ? ಹಾಂ ಎಲ್ಲ ಸೈಕಲಲ್ಲಿ ಬತ್ತೀಯಾ? ಕೊಡೆ. ಹ್ಞೂ ಸೈಕಲ್ ಬತ್ತೀಯಾ? ಅವ್ರು ಹೋಗ್ಲಾ? ಹೋಗಿ ಪೀಡ್ಸ್ ಹಾಕ್ತಾರೆ ಬತ್ತೀನಿ. ಹಾಂ ನನ್ನ ಜೊತೆ ಬರುವೆ ನಡಿ. ಹಿಡ್ಕಪ್ಪಲ್ಲೇ. ನಡೀರಿ ಹುಷಾರು, ಗಾಡಿಗಳು ಬರ್ತಾವೆ. ಸೈಡ್ ಹುಷಾರಾಗಿ ಹೋಗಿ. ಏನು ಹಿಡಿಲ್ಲ ಹಿಡ್ಕೊಳೆ ಮುದ್ರಕೊಂಡು. ಏನು ಸೋರಲ್ಲ ಕಣ. ಅದೆಲ್ಲರಿಗೂ ತೋರಿಸ್ಕೊಯ್ತಾಳೆ. ರೆಡಿ ಮಗನೆ. ಹೆಂಗಸಿ ಹೋಗೋಣವಾ? ಹಾಂ ಹಿಂದೆನೇ ಹೋಗು. ಸೊ ಫೈನಲಿ ಫ್ರೆಂಡ್ಸ್ ತೋಟಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಗನ ಒಂದು 2-3 ಏಟು ಹೊಡೆದೇ ಬಿಟ್ಟೆ ಕೋಪ ಬಂದು. ಸೊ ನಮ್ಮ ಮನೇಲಿ ಡ್ಯೂಟಿಗೆ ಹೋದರು. ನಾಳೆನೇ ಬರೋದವರು. ಸೊ ನೋಡಿ ನನ್ನ ಮಗ ಮತ್ತು ನಾನು ಅವರು ಗಾಡೀಲಿ ಹೋದ್ರಲ್ಲ ನಾವಿಬ್ಬರು ನಡ್ಕೊಂಡು ಹೋಗ್ತಾಯಿದ್ದೀನಿ. ಹಂಗಾಗಿ ಇವನು ನನ್ನ ಜೊತೆನೇ ಬರ್ತೀನಿ ಮಮ್ಮಿಯಿಂದ. ಹಂಗಾಗಿ ಸೈಕಲ್ ತೊಗೊಂಬರ್ತಾಯಿದ್ದಾನೆ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ತೋಟದ ಕೆಲಸ ಇದ್ದೇ ಇರುತ್ತಲ್ಲ. ಸೊ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಹಾಗಾಗಿ. ಸೊ ಮತ್ತೆ
ನಾಳೆ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ನಿಮಗೆ ನಮ್ಮನೆ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ.